ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಡೋಂಬಿವಲಿ ಪೂರ್ವ ಶ್ರೀ ಅಯ್ಯಪ್ಪ ಭಕ್ತ ಮಂಡಳಿ ಸಂಚಾಲಿತ ಶ್ರೀ ಅಯ್ಯಪ್ಪ ಮಂದಿರ ಅಜ್ಜೇಪಾಡ ಇಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ 28ನೇ ಮಂಡಲ ಪೂಜೆಯು ಮಂದಿರದಲ್ಲಿ ನಡೆಯಿತು. ಆ ಪ್ರಯುಕ್ತ ಬೆಳಗ್ಗೆ ಪುಣ್ಯಾಹ, ಪ್ರಧಾನ ಹೋಮ, ಪಂಚಾಮೃತ ಅಭಿಷೇಕ, 108 ನಾಳಿಕೇರ ಕಲಶಾಭಿಷೇಕ ಇತ್ಯಾದಿ ಧಾರ್ಮಿಕ ಪೂಜಾ ವಿಧಿಗಳು ಮಂದಿರದ ಪ್ರಧಾನ ಅರ್ಚಕರಾದ ರಾಮಚಂದ್ರ ಬಯಾರಿ ಅವರ ಉಪಸ್ಥಿತಿಯಲ್ಲಿ ನಡೆಯಿತು. ಬಳಿಕ ಶ್ರೀ ಅಯ್ಯಪ್ಪ ದೇವರಿಗೆ ಅಲಂಕಾರ ಪೂಜೆ, ಮಹಾಪೂಜೆ, ಪಲ್ಲಪೂಜೆಯಾಗಿ ಗುರುಸ್ವಾಮಿ PRS ನಾರಾಯಣಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಸಹಸ್ರ ನಾಮಾರ್ಚನೆಯಾಗಿ ಉತ್ಸವ ಬಲಿ ನಡೆಯಿತು. ನಂತರ ಸುಮಾರು 10,000ಕ್ಕೂ ಮಿಕ್ಕಿ ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡಿದ್ದರು. ಅನ್ನದಾನದ ಬಳಿಕ ವಿವಿಧ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಜರುಗಿತು. ಸಂಜೆ ಆರಾಧನಾ ಪೂಜೆ, ರಾತ್ರಿ ಪೂಜೆ, ಮಹಾರಂಗ ಪೂಜೆ, ಉತ್ಸವ ಬಲಿ, ಅಷ್ಟವಾದನ ಸೇವೆ, ಏಕಾಂತ ಸೇವೆ ನಡೆಯಿತು. 28ನೇ ಮಂಡಲ ಪೂಜೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಶ್ರೀದೇವರ ಪ್ರಸಾದ ಸ್ವೀಕರಿಸಿದರು. ಶ್ರೀ ಅಯ್ಯಪ್ಪ ಮಂದಿರ ಅಜ್ಜೇಪಾಡ ಈ ಪರಿಸರದ ಒಂದು ಪ್ರಾಮುಖ್ಯ ಶ್ರದ್ಧಾ ಕೇಂದ್ರವಾಗಿದ್ದು, ಮಂದಿರ ಸ್ಥಾಪನೆಗೊಂಡ ಬಗೆ ಹಾಗೂ ಮುಂದಿನ ಯೋಜನೆಗಳ ಬಗ್ಗೆ ಸಮಿತಿಯ ಜತೆ ಕಾರ್ಯದರ್ಶಿ ಹೇಮಂತ್ S. ಶೆಟ್ಟಿ ವಿವರಿಸಿದರು. ಸುಮಾರು 30 ವರ್ಷದಿಂಚಲ ಹೆಚ್ಚಿನ ಇತಿಹಾಸ ಎತ್ತಿನ ಈ ಅಜ್ಜೇಪಾಡದ ಅಯ್ಯಪ್ಪ ದೇವಸ್ಥಾನ ಕೇವಲ ಒಂದು ಭಜನಾ ಮಂಡಳಿ ಆದ ಪ್ರಾರಂಭ ಆತಿನ ಈ ದೇವಸ್ಥಾನ ಇನಿ ಒಂದು ಪವಿತ್ರವಾದ ಕ್ಷೇತ್ರವಾದ ನೆಲೆದು ಉಂಟುದುಂಡು. ಮಸ್ತ್ ಜನ ಭಕ್ತರಿಡೆ ಬರ್ಪೇರು. ಬೈದಿನ ಭಕ್ತರಿಗೆ ದೇವರು ಅಕ್ಲ ಇಷ್ಟಾರ್ಥನು ಸಿದ್ಧಿ ಮಲ್ಪೇರು ಪಂಡ್ರೆ ಒಂದು ಧೈರ್ಯ ಎಂಕ್ಲೆಗೆ. ಅಜ್ಜೇಪಾಡ ಕ್ಷೇತ್ರ ಪಂಡ ಅಯ್ಯಪ್ಪ ದೇವರನ ದೇವಸ್ಥಾನ ಅಂದೇ ಪ್ರಸಿದ್ಧ ಆತಿನ. ಇನಿ ಈ ದೇವಸ್ಥಾನದ ದುಂಬುದ ಯೋಜನೆದ ಲೆಕ್ಕ ಎಂಕುಲು 2024 ಶಿಲಾಮಯ ದೇವಸ್ಥಾನ ಅದು ಮಲ್ಪೋಡು ಪಂಪಿನ ಒಂಜಿ ಬಾರಿ ಮಲ್ಲ ಯೋಜನೆಗೆ ಜೈದ ನೆಕ್ ಭಕ್ತರು ಮಸ್ತ್ ಸಹಾಯ ಮಲ್ತೊಂದುಲ್ಲೇರು. ದೇವರನ ಆಶೀರ್ವಾದಡು ಭಕ್ತರನ್ನ ಮೋಕೆಡು 2024 ಶಿಲಾಮಯ ದೇವಸ್ಥಾನ ಖಂಡಿತ ಆಪುಡು ಪಂಪಿನ ಒಂಜಿ ಆಶಯ ಎಂಕುಲು ದಿವೊಂದ. ಈ ಬಾರಿಯ ಮಂಡಲ ಪೂಜೆ ಯಶಸ್ವಿಗೊಳ್ಳುವಲ್ಲಿ ಶ್ರಮಿಸಿದ ಹಾಗೂ ಎಲ್ಲ ಭಕ್ತರ ಮನೋಕಾಮನೆ ಶ್ರೀದೇವರು ಈಡೇರಿಸಲಿ ಎಂದು ಸಮಿತಿಯ ಅಧ್ಯಕ್ಷ ಸದಾನಂದ S. ಶೆಟ್ಟಿ ಪ್ರಾರ್ಥಿಸಿದರು. ಇನಿ ಎಂಕ್ಲೆಗೆ ಬಾರಿ ಸಂತೋಷದ ಸಮಯ. ತುಳು ಅಪ್ಪ ಜೋಕುಲು ಪೂರ ಒಂಜಾದ ಎಂಕ್ಲು ತುಳು ಕನ್ನಡಿಗರು ಪೂರ ಒಟ್ಟು ಈ ದೇವಸ್ಥಾನದ ಚಾಕರಿ ಮಲ್ತೊಂದುಲ್ಲ. ದೇವಸ್ಥಾನದ 22ನೇ ಮಂಡಲ ಪೂಜೆ ನೆತ್ತ ಚಾಕರಿ ಮಲ್ತೊಂದು ಬೈದಿನ ಪೂರಾ ಭಕ್ತಾದಿ ಮಾನಿಗಳಿಗೆ ಅಕಲ ಮನೋಕಾಮನೆ ಆವೋಡು ಪಂಡದು ಎಂಕ್ಲು ದೇವರಿಡ ನಟ್ಟೊಂದುಲ್ಲ. ದೇವಸ್ಥಾನದಲ್ಲಿ ನಡೆಯುತ್ತಿರುವ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಣೆಗಳನ್ನು ಬ್ರಹ್ಮಶ್ರೀ ರಾಘವೇಂದ್ರ ಉಪಾಧ್ಯಾಯ ಉಚ್ಚಿಲ ಶ್ಲಾಘಿಸಿದರು. ಇವತ್ತಿನ ದಿವಸದಲ್ಲಿ ದೇವರಿಗೆ ವಿಶೇಷ ರೀತಿಯ ಕಲಶಾಭಿಷೇಕ, ಬ್ರಹ್ಮ ಕಲಶಾಭಿಷೇಕಗಳನ್ನು ಮಾಡಿ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಮಾಡಿ ಸಹಸ್ರನಾಮ ಅರ್ಚನೆಯಿಂದ ದೇವರನ್ನು ಸಂತೋಷಗೊಳಿಸಿ ಸಂಧ್ಯಾ ಕಾಲದಲ್ಲಿ ದೀಪಾರಾಧನೆ ಮಾಡಿಕೊಂಡು ರಾತ್ರಿ ಕಾಲದಲ್ಲಿ ಮಹಾರಂಗ ಪೂಜೆ ಅಲ್ಲಿ ವಿಶೇಷ ರೀತಿಯ ದೇವರಿಗೆ ಸಮರ್ಪಣೆಗೆ ಬೇಕಾದಂತಹ ನೈವೇದ್ಯಗಳನ್ನು ಮಾಡಿ ಮಹಾರಂಗ ಪೂಜೆಯನ್ನು ಮಾಡಿ ದೇವರನ್ನು ಉತ್ಸವ ರೀತಿಯಲ್ಲಿ ಮಾಡುವಂಥ ಪದ್ಧತಿ. 24ರಂದು ಪ್ರಾರಂಭಗೊಂಡ ಶ್ರೀ ಅಯ್ಯಪ್ಪ ದೇವರ ವಾರ್ಷಿಕ ಮಹೋತ್ಸವವು 4 ದಿನಗಳ ಕಾಲ ವಿವಿಧ ಧಾರ್ಮಿಕ ಸೇವೆಗಳಿಂದ ವಿಜೃಂಭಣೆಯಿಂದ ನಡೆದು ಸಂಪನ್ನಗೊಂಡಿತು. 28ನೇ ಮಂಡಲೋತ್ಸವ ಸಾಂಗವಾಗಿ ನಡೆಯುವಲ್ಲಿ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಪೂಜಾ ಸಮಿತಿಯ ಸದಸ್ಯರು ವಿಶೇಷ ಸಹಕಾರ ನೀಡಿದ್ದರು. ಭವಿಷ್ಯದಲ್ಲಿ ಶಿಲಾಮಯ ಮಂದಿರವಾಗಿ ರೂಪುಗೊಳ್ಳುವಲ್ಲಿ ಶ್ರೀ ಅಯ್ಯಪ್ಪ ಭಕ್ತ ಮಂಡಳಿ
ಮಂಡಳಿ ಯೋಜನೆಯನ್ನು ಹಾಕಿದ್ದು ಇಲ್ಲಿ ಭವ್ಯ ಮಂದಿರ ನಿರ್ಮಾಣಗೊಳ್ಳುವಲ್ಲಿ ಎಲ್ಲ ಭಕ್ತ ಜನರ ಸಹಕಾರದ ಅಗತ್ಯವಿದೆ. ಇನ್ನಂಜೆ ಜೈರಾಮ್ ಜತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ.